स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। ऑटो सेफ्टी अवेयरनेस प्रोग्राम डीवाईएसपी मडवाळप्पा पीएस द्वारा सिटी के थेर मैदान में किया गया। इमिडिएट ಆಗಿ ನೀವು ಯಾವುದು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಅರ್ಥ ಆಗ್ತಿದೆ? RTO ದವರಿಗೆ ರಿಕ್ವೆಸ್ಟ್ ಮಾಡಿ ನಿಮ್ಮ ಹತ್ರನೇ ಕರ್ಕೊಂಡು ಬರ್ತೀವಿ ನಾವು। ಒಂದೇ ಏಟಿಗೆ ಎಲ್ರಿಗೂ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಇದೇ ತರ ಇಶ್ಯೂ ಮಾಡಿಸ್ಬಿಡಲ್ಲ, ಸರಿನಾ? ಸೊ ಅದನ್ನ ಆಗಬೇಕು। नेक्स्ट ನಿಮ್ಮ ಆಟೋಗಳು ಯಾವ कंडीशन। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसों कल्याण सिटी के थेर मैदान में हुमनाबाद डीवाईएसपी मडवाळप्पा पीएस के नेतृत्व में रोड सेफ्टी और ऑटो सेफ्टी अवेयरनेस प्रोग्राम करते हुए सभी ऑटो ड्राइवर्स को कहा कि ऑटो के डॉक्यूमेंट्स क्लियर रखें। साथ ही डीवाईएसपी ने ऑटो ड्राइवर से कहा कि ट्रैफिक के रूल्स को फॉलो करें। अन्य ऑटो ना चलाए जिनकी डेट एक्सपायरी हो चुकी है। ऑटो रोड पर चलता नजर आए तो कानूनी कार्रवाई की जाएगी। ऑटो में तेज आवाज में साउंड सिस्टम ना लगाए, सीट से ज्यादा पैसेंजर्स ना बिठाएं, बीच रोड पर ऑटो ना रोके, पैसेंजर से ज्यादा पैसे ना ले। किसी पैसेंजर का सामान अगर ऑटो में रह जाए तो तुरंत पुलिस से संपर्क करें। तेज रफ्तार या ओवरटेक करने की कोशिश ना करें। ट्रैफिक के रूल्स को फॉलो करते हुए ऑटो चलाए। 18 साल से कम उम्र वाले जीएम ढाबा वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसवा कल्याण। AR के गिरी सिल्क एंड साड़ी, टिपू सुल्तान कन्वेंट इंग्लिश मीडियम प्राइमरी एंड हाई स्कूल, फ्री एडमिशंस आर ओपन। कम उम्र वाले ऑटो ना चलाए। इस तरह से और भी कई ट्रैफिक रूल्स और ऑटो सेफ्टी के बारे में जानकारी देते हुए कहा कि अगर कोई ट्रैफिक रूल्स का उल्लंघन करता है तो उनके खिलाफ सख्त कानूनी कार्रवाई की जाएगी। इस मौके पर सीपीआई अली साहब, ट्रैफिक PSI सिद्धेश्वर, ट्रैफिक क्राइम PSI सुजाता, ऑटो यूनियन एसोसिएशन वाइस प्रेसिडेंट संतोष सोलंके के अलावा ऑटो ड्राइवर्स और पुलिस ऑफिसर्स मौजूद रहे। ಅರ್ಥ ಆಗ್ತಿದೆ? ಇದನ್ನ ಅಲೋ ಮಾಡಬೇಡಿ, ನಿಮ್ಮ ಡ್ರೈವರ್ ಪಕ್ಕದಲ್ಲಿ ಯಾರಿಗೂ ಕೂಡ್ಸಕ್ ಹೋಗಬೇಡಿ, ಇಲ್ಲಿ ಹಿಂದೆ ಏನಿದೆ ಹೆಚ್ಚು ಕಡಿಮೆ ಓಕೆ। ಬಸವ ಕಲ್ಯಾಣ ನಗರ ಮತ್ತೆ ಅದರ ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಬಸವ ಕಲ್ಯಾಣ ನಗರದಲ್ಲಿ ಸಂಚರಿಸಿರುವಂತಹ ಎಲ್ಲ ಆಟೋದವರಿಗೆ ಸಂಬಂಧಪಟ್ಟಂತೆ ಆಟೋ ಯೂನಿಯನ್ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ವಿ। ಇದಕ್ಕೆ International School admissions are open. LKG to 8th standard, day school and residential. Khanapur Road, Baswa Kalyan. Krishnan English Medium Primary and High School. Free admission for LKG. 50% off first standard. Admissions are open. ಅಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ವಿ। ಇದಕ್ಕೆ ತಕ್ಕಂತೆ ನಾವು ಆಟೋದವರು ಏನಿಲ್ಲಿ ಇವತ್ತು ಬಂದಿದ್ರು ಎಲ್ಲ ಆಟೋದವರಿಗೆ ಸಂಬಂಧಪಟ್ಟಂತೆ ಅವರ ಎಲ್ಲಾ ಮಾಹಿತಿಯನ್ನ ಕೂಡ ನಾವು ಒಂದು ಡಾಟಾ ಬೇಸ್ ಆಗಿ ಕಲೆಕ್ಟ್ ಮಾಡ್ತಾ ಇದೀವಿ। ಅದು ನಮ್ಮ ಪೊಲೀಸ್ ಠಾಣೆಯಲ್ಲಿ ಇರುತ್ತೆ। ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿಯ ಒಂದು ಅವಘಡ ಅಥವಾ ಏನೇ ಒಂದು ವಿಷಯಗಳು ಆದಾಗ ಆ ಮಾಹಿತಿ ನಮ್ಮ ಹತ್ರ ಇರುತ್ತೆ, ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮ ಕೈಗೊಳ್ಳಬಹುದು। ಇದು ಮೊದಲನೇ ಉದ್ದೇಶವಾಗಿತ್ತು। ಎರಡನೇದಾಗಿ ಬಸವ ಕಲ್ಯಾಣ ನಗರದಲ್ಲಿ ನಾವು ಇವತ್ತೇನು ಎಲ್ಲ ಆಟೋದವರು ಬಂದಿದ್ದಾರೆ ಅವರಿಗೆ ಒಂದಿಷ್ಟು ವಿಷಯಗಳನ್ನ ಮತ್ತು ಕಾನೂನಲ್ಲಿರುವಂತಹ ವ್ಯವಸ್ಥೆ, ಕಾನೂನಲ್ಲಿರುವಂತಹ ಒಂದು ಸೂಚನೆಗಳನ್ನ ಅವರಿಗೆ ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿರುವಂತಹ ವಿಷಯಗಳನ್ನ ಅವರಿಗೆ ಗಮನಕ್ಕೆ ತಂದಿದ್ದೀವಿ। ಮೊದಲನೇದಾಗಿ ಆಟೋಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು। ಯಾವುದೇ ರೀತಿಯಲ್ಲಿ ಏನು ನಾವು ಯಾವ ಆಟೋಗಳ ಚಾಲನೆ ಸ್ಥಿತಿಯಲ್ಲಿ ಇರೋದಿಲ್ಲ ಆಟೋಗಳನ್ನು ಕೂಡ ಚಲಾವಣೆ ಮಾಡಿ ಯಾವುದೇ ರೀತಿ ಅವಘಡಗಳಿಗೆ ಅವು ದಾರಿ ಆಗದೇ ರೀತಿಯಲ್ಲಿ ನಾವು ಅವರು ರೆಡಿ ಇಟ್ಕೋಬೇಕು ಅಂತ ಅನ್ನೋದನ್ನ ಅವರಿಗೆ ತಿಳಿಸಿದ್ದೇವೆ। ಜೊತೆಯಲ್ಲಿ ಮೈನರ್ಸ್ ಯಾರು ಏಜ್ ಅಲ್ಲಿ ಕಡಿಮೆ ಇದ್ದಾರೆ ಅವ್ರು ಯಾರು ಕೂಡ ಆಟೋಗಳನ್ನ ಚಲಾವಣೆ ಮಾಡೋ ಹಾಗಿಲ್ಲ, ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು। ಜೊತೆಯಲ್ಲಿ ಆಟೋದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದ ಕರ್ಕಶ ಧ್ವನಿಯನ್ನ ಹಾಕೊಂಡು ಟೇಪ್ ರೆಕಾರ್ಡರ್ಸ್ ಗಳನ್ನ ಹಾಕೊಂಡು ಆಟೋವನ್ನ ಚಲಾವಣೆ ಮಾಡಿ ಬೇರೆ ಸಾರ್ವಜನಿಕರಿಗೆ ತೊಂದರೆ ಕೂಡ ಮಾಡೋ ಹಾಗಿಲ್ಲ। ಆಟೋದವರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಲೇಬೇಕು, ಯೂನಿಫಾರ್ಮ್ ಅನ್ನ ಹಾಕ್ಲೇಬೇಕು। ಜೊತೆಯಲ್ಲಿ ಅವರು ಪ್ಯಾಸೆಂಜರ್ಸ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಅಥವಾ ಪ್ಯಾಸೆಂಜರ್ಸ್ ಅನ್ನ ಇಳಿಸುವಂತ ಸಮಯದಲ್ಲಿ ಬೇರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಅವರು ತೊಂದರೆಯನ್ನ ಮಾಡಬಾರದು। ಅದರ ಜೊತೆಯಲ್ಲಿ ಆಟೋದವರಿಗೆ ನಾವು ನಮ್ಮ ಬಸವ ಕಲ್ಯಾಣ ನಗರ ಏನು ಸಂಚಾರ ಪೊಲೀಸ್ ಠಾಣೆ ಏನಿದೆ ಅದರ ಮುಖಾಂತರವಾಗಿ ಒಂದು ನಂಬರ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ। ಜೊತೆಲಿ ನಾವು ಆಟೋ ಯೂನಿಯನ್ ಅಧ್ಯಕ್ಷರಿಗೂ ಕೂಡ ಅವರ ಒಂದು ಸಹಮತಿಯೊಂದಿಗೆ ಒಂದು ವಿಷಯ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ। ಆಟೋದವರು ಏನು ಬೇರೆ ರೀತಿಯ ಪ್ರೈಸಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಸೊ ಅದನ್ನ ಕಡ್ಡಾಯವಾಗಿ ಕಡಿವಾಣ ಹಾಕ್ಲೇಬೇಕು। ಒಂದು ಯೂನಿಫಾರ್ಮ್ ಆಗಿರುವಂತ ಪ್ರೈಸ್ ಅನ್ನ ಅವರು ಸಾರ್ವಜನಿಕರಿಗೆ ಕೊಟ್ಟಲ್ಲಿ ಒಂದು ಇಡೀ ನಗರದಲ್ಲಿ ಒಂದು ಯೂನಿಫಾರ್ಮ್ ಆಗಿರುವಂತ ಅಂದ್ರೆ ಒಂದೇ ರೀತಿಯ ಪ್ರೈಸು ಎಲ್ಲಾ ಕಡೆಗಳಲ್ಲಿ ಅವರು ಚಾರ್ಜ್ ಅನ್ನ ಮಾಡಬೇಕು। ಜೊತೆಯಲ್ಲಿ ಆಟೋದವರಲ್ಲಿ ನಾವು ಒಂದು ವಿಶೇಷವನ್ನ ಮನವಿಯನ್ನ ಕೂಡ ಹೇಳಿದೀವಿ। ಆಟೋದಲ್ಲಿ ಪ್ರಯಾಣ ಮಾಡುವಂತಹ ಏನು ಪ್ರಯಾಣಿಕರಿದ್ದಾರೆ ಅವರಿಗೆ ಒಂದು
ಭರವಸೆಯನ್ನ ಮೂಡಿಸ್ಬೇಕು. ನಾವು ಎಲ್ಲ ಆಟೋದವರಿಗೆ ಇವತ್ತು ಇರುವಂತ ಕಾನೂನನ್ನ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಇವೆಲ್ಲಾ ಕಾನೂನುಗಳನ್ನ ಪಾಲನೆ ಮಾಡ್ತಾರಂತ ನಂಬಿಕೆ ಇದೆ. ಅವರೊಂದಿಗೆ ನಾವು ಕೂಡ ಸದಾ ಕಾಲದಲ್ಲಿದ್ದೀವಿ. ಸಂಚಾರ ನಿಯಮಗಳನ್ನ ಯಾರು ಪಾಲನೆ ಮಾಡ್ತಾರೆ ಅವರೊಂದಿಗೆ ನಾವು ಸದಾ ಕಾಲದಲ್ಲಿದ್ದೀವಿ. ಸೊ ಮುಂದಿನ ದಿವಸಗಳಲ್ಲಿ ಅಂದ್ರೆ ಬಸವ ಕಲ್ಯಾಣ ನಗರದಲ್ಲಿ ನಾವೊಂದು ಬದಲಾವಣೆ ಕಾಣ್ತೀವಿ ಅಂತ ಅನ್ನೋ ಒಂದು ಭರವಸೆಯನ್ನ ನಮಗೆ ಇದೆ. ಆಟೋ ಯೂನಿಯನ್ ಅಧ್ಯಕ್ಷರು ಕೂಡ ನಮಗೆ ಆ ಭರವಸೆಯನ್ನ ನೀಡಿದ್ದಾರೆ. ಜೊತೆಯಲ್ಲಿ ಸಾರ್ವಜನಿಕರಿಗೂ ಕೂಡ ನಾವು ಮನವರಿಕೆ ಪ್ಲಸ್ ಅವರಿಗೂ ಕೂಡ ಕಳಕಳಿಯಾದಂತಹ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ. ನೀವು ಕೂಡ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿ. ಯಾವುದೇ ರೀತಿ ಆಟೋದವರು ಏನೇ ಒಂದು ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇದ್ರೆ ಹತ್ತಿರದಲ್ಲಿರುವಂತಹ ನಮ್ಮ ಏನು ಪೊಲೀಸ್ ಸ್ಟಾಫ್ ಇದ್ದಾರೆ ಅಥವಾ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೆ ತರಲಿಕ್ಕೆ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ಕೂಡ ಮನವರಿಕೆಯನ್ನು ಮಾಡ್ಕೊತಾ ಇದ್ದೀನಿ, ಮನವಿಯನ್ನ ಮಾಡ್ತಾ ಇದ್ದೀನಿ. ಎಸ್, ಇದನ್ನ ನಾವು ನಮ್ಮ ಆಟೋ ಯೂನಿಯನ್ ಅಧ್ಯಕ್ಷರು ಕೂಡ ನನ್ನ ಗಮನಕ್ಕೆ ತಂದರು. ಇದನ್ನ CMC ಯಾರು ಅಧಿಕಾರಿಗಳಿದ್ದಾರೆ ಅವರ ಗಮನಕ್ಕೆ ತರೋದರ ಜೊತೆಯಲ್ಲಿ ಆ ಒಂದು ವ್ಯವಸ್ಥೆ ಆಗುವವರೆಗೂ ಕೂಡ ನಮ್ಮ ಏನಿಲ್ಲಿ ಅಧಿಕಾರಿಗಳಿದ್ದಾರೆ ಅವರು ಒಂದು ಪರ್ಯಾಯ ಇರುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕಾಗಿ ಒಂದು ವ್ಯವಸ್ಥೆನ ಮಾಡ್ತಾರೆ.